ಆನಂದಂಗ್ ಸರ್, ನೀವು ಹೇಳ್ತಿದ್ರಿ ಅಂದರೆ ಒಬ್ಬ ನಟ ಯಶಸ್ವಿ ಆಗಬೇಕಿದ್ರೆ ಬರಹಗಾರನ ಪಾತ್ರ ಎಂಥದ್ದಿರುತ್ತೆ, ನಿರ್ದೇಶಕನ ಪಾತ್ರ ಎಂಥದ್ದಿರುತ್ತೆ, ಸಂಗೀತಗಾರರ ಪಾತ್ರ ಎಂಥದ್ದಿರುತ್ತೆ, ಹಾಡುಗಾರರು ಹೌದು. ನೂರಕ್ಕಿಂತ ಹೆಚ್ಚು ಹಾಡುಗಳನ್ನ SP ಬಾಲಸುಬ್ರಹ್ಮಣ್ಯಂ, ಎಸ್, ನಂತರ ಯೇಸುದಾಸ್ ಅವರು. ನನ್ನ ಭಾಗ್ಯ ಏನು ಅಂದರೆ ನನಗೆ ಬಾಲಮುರಳಿ ಕೃಷ್ಣ ಅವರು ಕೂಡ ಹಾಡಿದ್ದಾರೆ, ಭೀಮಸೇನ್ ಜೋಶಿ ಅವರು ಕೂಡ ಅದರ ಜೊತೆಗೆ ಸಹ ನಟರ ಪಾತ್ರ. ನೀವೇನೋ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರ್ತೀರಿ, ಎದುರಿಗಿರುವ ನಟನಿಂದ ಅದು ಬರದೇ ಹೋದರೆ ಅವರು ಬರ್ತಾರೆ. ಈಗ ನೀವು ನನ್ನ ಜೊತೆ ಇದ್ದೀರಿ ಅಂದ್ಕೊಂಡು ನೀವು ನಾನು ಅಂತೀನಿ, ನೀವು ಮಾಡಿದರೆ ನನಗೂ ಉತ್ಸಾಹ ಬರುತ್ತೆ. ಹೌದೌದು ಹೌದು. ಒಂದು ನಮಸ್ಕಾರ ಸರ್. ಒಂದು ಮಾತಿದೆ, ನಟನೆ ಅಂತ ಹೇಳಿದಾಗ ಒಬ್ಬ ನಟ ಪರಕಾಯ ಪ್ರವೇಶ ಮಾಡಬೇಕು ಅಂತ ಒಂದಷ್ಟು ಮಂದಿ ಹೇಳಿದ್ರೆ, ಮತ್ತಷ್ಟು ಮಂದಿ ಹೇಳ್ತಾರೆ ಪರಕಾಯ ಪ್ರವೇಶ ಬೇಡ, ತನ್ನ ಅಂತರವನ್ನು ಕೂಡ ಅವನು ಕಾಪಾಡ್ಕೋಬೇಕು ಅಂತ ಹೇಳಿ. ನೀವು ಪಾತ್ರವನ್ನು ಜೀವಿಸುವಂತಹ ಸಮಯದಲ್ಲಿ ಅನಂತ್ ನಾಗ್ ಹೇಗೆ ಸೂಕ್ಷ್ಮ ಅಂತರವನ್ನು ಕಾಪಾಡ್ಕೊಳ್ತಾರೆ ಸರ್? ನನಗೆ ಈಗ ನಾನು ಸಿನಿಮಾದವನು, ನನ್ನ ನಿರ್ಮಾಪಕರು ನನಗೆ ಸೂಕ್ತವಾದ ಕೊಡಬೇಕು, ಅದನ್ನು ಕೊಟ್ಟಿರ್ತಾರೆ. ಅವರಿಗೆ ನಾನು ಆಗಿಟ್ಟು ಗಿವ್ ಎಮ್ 100%. ಎಸ್, ಅದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಐ ಹ್ಯಾವ್ ಟು ಗಿವ್ 99.99 ನೋ ಅಂತಂದರೆ ಅವರು ಐ ವಿಲ್ ಗಿವ್ 100% ಅಂತ. ಅದೇ ನಾನು ಹೇಳಿದ್ದು. ಒಂದು ಪಾತ್ರದಲ್ಲಿ ಎಷ್ಟು ತಲ್ಲೀನರಾಗ್ತಾರೆ, ಎಷ್ಟು ಮೆಂಟ್ಲಿ ಇದಾಗಿ ಬರ್ತಾರೆ, ಅದೇ ಆಗಿಬಿಡ್ತಾರೆ. ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಬಟ್ ಅದು ಪಾತ್ರದಲ್ಲಿರುವಾಗ ಅದು ಅದಾಗೇ ಇರಬೇಕು. ಅದ್ರ ನಂತರ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಹೌದು ಹೌದು.